ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 10 ರ್ಯಾಂಡಮ್ ಫ್ಯಾಕ್ಟ್ಸ್ಗಳ ಬಗ್ಗೆ ನೋಡೋಣ ಬನ್ನಿ. ನಂಬರ್ 1, ಇಲ್ಲಿ ನೋಡಿ, ಇವರು ಯಾರು ಎಂದು ಹೇಳಿ ನೋಡೋಣ. ಇವರ ಹೆಸರು ಫಜಲ್ ಖಾನ್. ಎಲ್ಲರೂ ಇವರನ್ನು ಖಾನ್ ಸರ್ ಅಂತ ಕರೆಯುತ್ತಾರೆ. ಇವರು ಪಟ್ನಾದಲ್ಲಿ ವಿದ್ಯಾರ್ಥಿಗಳಿಗೆ UPSC ತಯಾರಿಗೆ ಪಾಠ ಮಾಡುತ್ತಾರೆ. ಅತಿ ಕಡಿಮೆ ಫೀಸ್ ತೆಗೆದುಕೊಳ್ಳುತ್ತಾರೆ. ಒಂದು ತಿಂಗಳಿಗೆ 150 ರೂಪಾಯಿ ಮಾತ್ರ. ಈ ವರ್ಷದ ರಕ್ಷಾಬಂಧನದಲ್ಲಿ ಖಾನ್ ಸರ್ ಕೈಗೆ ಸುಮಾರು 15,000ಕ್ಕೂ ಹೆಚ್ಚು ರಾಖಿಗಳನ್ನು ವಿದ್ಯಾರ್ಥಿನಿಯರು ಕಟ್ಟಿದ್ದಾರೆ. ಇದೊಂದು ಆಕಸ್ಮಿಕ ವರ್ಲ್ಡ್ ರೆಕಾರ್ಡ್ ಎಂದು ಹೇಳಬಹುದು. ನಂಬರ್ 2, ಟ್ರಾಫಿಕ್ ಜಾಮ್. ಬೆಂಗಳೂರು, ಮಂಗಳೂರು, ಬಾಂಬೆ, ದೆಹಲಿ ಹೀಗೆ ಎಲ್ಲ ಕಡೆಗೂ ಟ್ರಾಫಿಕ್ದೇ ಹವಾ. ಇಲ್ಲಿ ಎಲ್ಲರೂ ತಮ್ಮದೇ ಅವಸರದಲ್ಲಿ ಸರಿಯಾಗಿ ರೂಲ್ಸ್ಗಳನ್ನು ಪಾಲಿಸುವುದಿಲ್ಲ. ಆದರೆ ಸರಿಯಾಗಿ ನಿಯಮಗಳನ್ನು ಪಾಲಿಸಿದರೆ ಯಾವ ರೀತಿ ಇರುತ್ತದೆ ಇಲ್ಲಿ ನೋಡಿ. ಈ ಫೋಟೋದಲ್ಲಿ ಹೇಗೆ ಎಲ್ಲರೂ ರೋಡ್ ಬದಿ ನಿಂತಿದ್ದಾರೆ. ತಮ್ಮ ಲೈನಿನಲ್ಲಿಯೇ ಟ್ರಾಫಿಕ್ ಬಿಡುಗಡೆಗೆ ಕಾಯುತ್ತಿದ್ದಾರೆ. ಈ ದೃಶ್ಯ ಕಂಡುಬಂದದ್ದು ನಮ್ಮ ಭಾರತದ ಮಿಜೋರಾಂ ರಾಜಧಾನಿ ಐಜ್ವಾಲ್ನಲ್ಲಿ. ನಂಬರ್ 3, ಜಾಕಿ ಚಾನ್. ಬಹುಶಃ ಇವರನ್ನು ನೋಡದವರೇ ಇಲ್ಲ. ಇವರು ನಟಿಸಿದ ಪೊಲೀಸ್ ಸ್ಟೋರಿ, ಡ್ರಂಕನ್ ಮಾಸ್ಟರ್, ಹೂ ಐ ಆಮ್ ಐ, ದ ಕರಾಟೆ ಕಿಡ್ ಇಂದಿಗೂ ಸುಪ್ರಸಿದ್ಧ ಆಕ್ಷನ್ ಚಿತ್ರಗಳು ಆಗಿವೆ. ಆದರೆ ಇಷ್ಟೆಲ್ಲ ಚಿತ್ರಗಳಿಂದ ಗಳಿಸಿದ ದುಡ್ಡು ಮತ್ತು ಆಸ್ತಿಗಳನ್ನು ತನ್ನ ಮಗನಿಗೆ ನೀಡದೆ ಅನಾಥಾಶ್ರಮಗಳು ಮತ್ತು ಇತ್ಯಾದಿಗಳಿಗೆ ದಾನ ಮಾಡಿದ್ದಾರೆ. ಯಾಕೆಂದರೆ ನಾನು ದುಡಿದ ಹಣ ನನ್ನ ಮಗ ವ್ಯರ್ಥ ಮಾಡದೆ ತಾನೇ ಸ್ವಂತವಾಗಿ ದುಡಿದು ಗಳಿಸಿಕೊಳ್ಳಲಿ ಎಂದು ಜಾಕಿ ಚಾನ್ ಅವರು ಹೇಳುತ್ತಾರೆ. ನಂಬರ್ 4, ನಾವು ನೀವು ಚಿಕ್ಕವರಿದ್ದಾಗ ನೋಡುತ್ತಿದ್ದ ಕಾರ್ಟೂನ್ ಮಿಕ್ಕಿ ಮೌಸ್. ಇದರಲ್ಲಿ ಮಿಕ್ಕಿ ಮತ್ತು ಮಿನ್ನಿ ಪಾತ್ರಗಳಿಗೆ ಹಿನ್ನೆಲೆ ಧ್ವನಿ ನೀಡುತ್ತಿದ್ದ ಕಲಾವಿದರಾದ ವಯನ್ ಅಲ್ವೆನ್ ಮತ್ತು ರುಸಿ ಟೇಲರ್ ರವರು ತಮ್ಮ ನಿಜ ಜೀವನದಲ್ಲಿಯೂ ಕೂಡ ಗಂಡ ಹೆಂಡತಿ ಆಗಿದ್ದಾರೆ. ನಂಬರ್ 5, ಈ ಚಿತ್ರವನ್ನು ಗಮನವಿಟ್ಟು ನೋಡಿ ಫ್ರೆಂಡ್ಸ್. ಶಾಲೆಗೆ ಹೋಗಲು ಸಾಧ್ಯವಿಲ್ಲದ ಕೂಲಿ ಕಾರ್ಮಿಕರ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳಿಗೆ ದೆಹಲಿಯ ಗ್ರೋಸರಿ ಅಂಗಡಿಯ ಮಾಲೀಕರಾದ ರಾಜೇಶ್ ಕುಮಾರ್ ಶರ್ಮಾ ಎಂಬುವವರು ಮೆಟ್ರೋ ರೈಲಿನ ಸೇತುವೆ ಕೆಳಗೆ ಪಾಠ ಹೇಳಿಕೊಡುತ್ತಾರೆ. ಇವರಿಗೆ ನಮ್ಮ ಕಡೆಯಿಂದ ಒಂದು ಗೌರವಯುತ ನಮಸ್ಕಾರ. ನಿಮ್ಮ ಊರಿನಲ್ಲಿ ಇಂತಹ ನಿಸ್ವಾರ್ಥ ವ್ಯಕ್ತಿಗಳಿದ್ದರೆ ಕಮೆಂಟ್ ಮಾಡಿ. ನಂಬರ್ 6, ಫ್ರೆಂಡ್ಸ್, ಮೊದಲು ಈ ವಿಡಿಯೋಗಳನ್ನು ನೋಡಿ. తొక్కేశారమ్మా. లోకల్ పాలిటిక్స్ టాలెంట్ అంతా తొక్కేశారమ్మా. చూసారా సార్ ఈ డబుల్ యాక్షన్? వాడి వల్ల నా జీవితం ఇలా నాశనం అయిపోయింది. చదువుకోవాల్సిన రోజుల్లో రోడ్ల మీద తిప్పి 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 పిప్పి చేశాడు. ఓహో, కామెడీ చేస్తున్నావా? బాబు ఆగండి. ఎందుకు ఈ బాబును అలా కొడుతున్నారు? బాబు సాటి మనిషిని హింసించడం అనాగరికం. నాకు అర్థం కాలేదు సార్. ನೋಡಿದ್ರಲ್ಲ ಫ್ರೆಂಡ್ಸ್, ಇವರು ಯಾರು ಎಂದು ಹೇಳಬಲ್ಲಿರಾ? ಬ್ರಹ್ಮಾನಂದನ್ ಸರ್. ಹೌದು, ಇವರು ತೆಲುಗಿನ ಹೆಮ್ಮೆಯ ಲೆಜೆಂಡರಿ ಕಾಮಿಡಿ ಆಕ್ಟರ್ ಬ್ರಹ್ಮಾನಂದಂ. ಇವರ ವೃತ್ತಿ ಜೀವನದ 28 ವರ್ಷಗಳ ಸುದೀರ್ಘ ಪಯಣದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಏಕೈಕ ಹಾಸ್ಯ ನಟ ಆಗಿದ್ದಾರೆ. ನಂಬರ್ 7, ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಹುಡುಗ ಯಾಕೆ ಹೀಗೆ ಆಡುತ್ತಿದ್ದಾನೆ ಗೊತ್ತಾ? ಇಲ್ಲಿ ನೋಡಿ, ಈ ಹುಡುಗ ಎಷ್ಟು ಲಕ್ಸುರಿಯಾದ ಜೀವನ ನಡೆಸುತ್ತಿದ್ದಾನೆ. ಎರಡು ಘಟನೆಗಳಿಗೆ ಕಾರಣ 2018ರ ಇಸವಿಯಲ್ಲಿ ಮೊಬೈಲ್ ಗೇಮಿಂಗ್ ಕ್ಷೇತ್ರಕ್ಕೆ ಒಂದು ಆಟ ಬಂದು ಅಪ್ಪಳಿಸುತ್ತದೆ. ಅದುವೇ ಪಬ್ಜಿ. ಈ ಪಬ್ಜಿ ಬಂದ ಮೇಲೆ ಹೀಗೆ ಆಗಿದ್ದಾರೆ ಮತ್ತು ಕೆಲವರು ಹೀಗೆ ಆಗಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಈ ವ್ಯಕ್ತಿ ಬ್ರೆಂಡನ್ ಗ್ರೀನ್. ಇವರ ಬಗ್ಗೆ ನಾನು ಹೇಳುವುದಕ್ಕಿಂತ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವು ಪಬ್ಜಿ ಪ್ಲೇಯರ್ ಆಗಿದ್ದರೆ ನೀವು ಈ ಪಬ್ಜಿ ಆಟ ಆಡಲು ಶುರು ಮಾಡಿದ ವರ್ಷ ಕಮೆಂಟ್ ಮಾಡಿ. ನಂಬರ್ 8, ನಿಮಗೆಲ್ಲ ದ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಗೊತ್ತಿರಬಹುದು. ಒಮ್ಮೆ ರೊನಾಲ್ಡೋಗೆ 12 ವಯಸ್ಸು ಇದ್ದಾಗ ಒಬ್ಬ ಶಿಕ್ಷಕರು, ನೀನು ಫುಟ್ಬಾಲ್ ಆಡುವುದರಿಂದ ಹೊಟ್ಟೆಗೆ ತಿನ್ನಲು ಏನೂ ಸಿಗುವುದಿಲ್ಲ ಎಂದು ಹೇಳಿದ್ದರಂತೆ. ಆದರೆ ಇಂದು ಜಗತ್ತಿನ ನಂಬರ್ 1 ಫುಟ್ಬಾಲ್ ಪ್ಲೇಯರ್ ಹಾಗೂ ಅತಿ ಶ್ರೀಮಂತ ವ್ಯಕ್ತಿ ಅದೇ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿದ್ದಾರೆ. ನಂಬರ್ 9, ಈ ವ್ಯಕ್ತಿಯ ಜೀವನದಲ್ಲಿ ಆದ ಘಟನೆ ಯಾರ ಜೀವನದ ಜೊತೆಗೂ ಆಗಬಾರದು. ಈ ವ್ಯಕ್ತಿ ಯಾವುದೋ ಒಂದು ಸುಳ್ಳು ಆರೋಪದ ಮೇಲೆ 40 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸುತ್ತಾರೆ. ನಂತರ ನೀನು ನಿರಪರಾಧಿ ಎಂದು ಕೋರ್ಟಿನಲ್ಲಿ ನ್ಯಾಯಾಧೀಶರು ಹೇಳುತ್ತಲೇ ಜೋರಾಗಿ ಅಳಲು ಪ್ರಾರಂಭಿಸುತ್ತಾರೆ.
ಹೌದಲ್ವಾ ಫ್ರೆಂಡ್ಸ್? ನಾವು ಮಾಡಿರದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸುವ ಪ್ರಸಂಗ ಬಂದರೆ ನೀವು ಏನು ಮಾಡುತ್ತೀರಾ? ನಂಬರ್ 10, ಒಂದು ರೆಸ್ಟೋರೆಂಟ್ ಅಂದರೆ ಹೇಗೆ ಇರುತ್ತೆ? ಅಲ್ಲಿ ಕಲರ್ ಲೈಟ್ಸ್ ಇರುತ್ತೆ, ಬಗೆಯ ತಿಂಡಿಗಳು, ವೈಫೈ ಸಿಗುತ್ತೆ. ಅಲ್ಲಿ ಮೊಬೈಲ್ ಬಳಸಲು ಯಾವುದೇ ಕಟ್ಟಳೆಗಳು ಅಂದರೆ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ. ಆದರೆ ಆಸ್ಟ್ರೇಲಿಯಾದ ಒಂದು ರೆಸ್ಟೋರೆಂಟ್ನಲ್ಲಿ ಮೊಬೈಲ್ ಬಳಸದಿದ್ದರೆ ಆಹಾರದ ಮೇಲೆ ರಿಯಾಯಿತಿ ನೀಡಲಾಗುತ್ತದೆ. ಈ ವಿಷಯ ಅಲ್ಲಿನ ಪೋಷಕರಿಗೆ ತುಂಬ ಹಿಡಿಸಿದೆ ಅನಿಸುತ್ತೆ. ಅದನ್ನು ಅವರ ಮುಖದಲ್ಲಿ ನೋಡಬಹುದು, ಆದರೆ ಅವರ ಮಕ್ಕಳ ಮುಖ ನೋಡಲು ಆಗುತ್ತಿಲ್ಲ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಮೊಬೈಲ್ ಚಟ ಬಿಡಿಸಲು ಯಾವ ತಂತ್ರ ಬಳಸುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ 10 ರ್ಯಾಂಡಮ್ ಫ್ಯಾಕ್ಟ್ಸ್ಗಳ ಬಗ್ಗೆ. ಕೆಲವೊಂದು ಸ್ಫೂರ್ತಿದಾಯಕವಾಗಿದ್ದರೆ ಕೆಲವೊಂದು ಜೀವನದ ಅನುಭವಗಳನ್ನು ಹೇಳುತ್ತವೆ. ಇದೇ ತರಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇದನ್ನು ಓದಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.